ಈಕೆ ಬದುಕಿದ್ದಿದ್ರೆ ಇವತ್ತು 30 ವರ್ಷದ ಯುವತಿಯಾಗಿರ್ತಿದ್ಲು. ಆದರೆ 9ನೇ ಕ್ಲಾಸ್ ಓದುವಾಗ್ಲೇ ಈಕೆ ಕೊಲೆಯಾಗಿ ಹೋದ್ಲು. ಈ ಕೇಸ್ ನಡೆದು 17 ವರ್ಷಗಳೇ ಕಳೆದ್ರು ಇವತ್ತಿನವರೆಗೂ ಈಕೆಯನ್ನ ಕೊಲೆ ಮಾಡಿದ್ದು ಯಾರು ಅಂತ ಕಂಡು ಹಿಡಿಯೋಕೆ ಆಗ್ಲಿಲ್ಲ. ಖುದ್ದು ಸಿಬಿಐ ಈ ಕೇಸ್ನ ಕೈಗೆತ್ತಿಕೊಂಡ್ರು ಈ ಕೇಸ್ನ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ. ಅಲ್ಲದೆ ಸಿಬಿಐನಿಂದ ಎರಡೆರಡು ಟೀಮ್ಗಳನ್ನ ಮಾಡಿದ್ರು ಸಹ ಈ ಕೇಸ್ನ ಮಿಸ್ಟರಿ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಯಾವುದು ಈ ಕೇಸ್? ಅಷ್ಟಕ್ಕೂ ಈಕೆ ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಆರುಷಿ ಮರ್ಡರ್ ಕೇಸ್ ಅಂತ ನೀವು ಆಗಾಗ ಕೇಳ್ತಾ ಇರ್ತೀರಾ. ಉತ್ತರ ಪ್ರದೇಶದ ಡಾಕ್ಟರ್ ರಾಜೇಶ್ ಮತ್ತೆ ಡಾಕ್ಟರ್ ನೂಪುರ್ ತಲ್ವಾರ್ ಓಲ್ಡ್ ನೋಯ್ಡಾ ಸಿಟಿಯ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ರು. ಇವರ ಒಬ್ಬಳೆ ಮಗಳು ಆರುಷಿ ತಲ್ವಾರ್. 14 ವರ್ಷ ವಯಸ್ಸಿನ ಈಕೆ 9ನೇ ಕ್ಲಾಸ್ ಓದ್ತಿದ್ಲು. ಇವರ ಮನೆಯಲ್ಲಿ ಹೇಮರಾಜ್ ಅನ್ನೋ 45 ವರ್ಷದ ವ್ಯಕ್ತಿಯೊಬ್ಬ ಕೆಲಸ ಮಾಡ್ಕೊಂಡಿದ್ದ. 15 ಮೇ 2008ರಂದು ಎಂದಿನಂತೆ ಇವರ ಮನೆಗೆ ಕೆಲಸಕ್ಕೆ ಬಂದಿದ್ದ ಅಡುಗೆಯವರು ಬೆಳಗ್ಗೆ 6:15 ಕಾಲಿಂಗ್ ಬೆಲ್ ಒತ್ತಿದ್ರು. ಆರುಷಿ ತಾಯಿ ನೂಪುರ್ ಶರ್ಮಾ ಬಾಗಿಲು ತೆಗೆದಿದ್ಲು. ಮನೆಗೆ ಕೆಲಸದವರು ಬರ್ತಿದ್ದಂತೆ ಆರುಷಿ ತಾಯಿ ಮಗಳನ್ನ ನಿದ್ದೆಯಿಂದ ಎಬ್ಬಿಸೋಕೆ ರೂಮ್ಗೆ ಹೋಗಿದ್ಲು. ಆದ್ರೆ ಅಲ್ಲಿನ ದೃಶ್ಯ ನೋಡಿ ಗಾಬರಿಗೊಂಡ ಆರುಷಿ ತಾಯಿ ಕಿರುಚಾಡ್ತಾ ಕುಸಿದು ಬಿದ್ದಿದ್ಲು. ಕಾರಣ 14 ವರ್ಷದ ಆರುಷಿ ತಲ್ವಾರ್ ಬೆಡ್ ಮೇಲೆ ಶವವಾಗಿ ಬಿದ್ದಿದ್ಲು. ಆಕೆಯನ್ನ ಯಾರೋ ಹೊಡೆದು ಸಾಯಿಸಿದ್ರು. ಆರುಷಿ ಮಲಗಿದ್ದ ಹಾಸಿಗೆ ರಕ್ತಸಿಕ್ತವಾಗಿತ್ತು. ತಂದೆ ಹಾಗೂ ಮನೆ ಕೆಲಸದವರು ಬಂದು ನೋಡಿದ್ರು. ತಕ್ಷಣ ಆ ಮನೆಯ ಕೆಲಸಗಾರ ಹೇಮರಾಜ್ ಕೋಣೆಗೆ ಹೋದ್ರೆ ಆತ ಎಲ್ಲೂ ಕಾಣಿಸಿರ್ಲಿಲ್ಲ. ಆತನ ಫೋನ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಕೂಡಲೇ ಆರುಷಿ ಪೋಷಕರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ನಡೆಸಿದ್ರು. ಇವರ ಮನೆಯಲ್ಲಿ ಕೆಲಸಗಾರನಾಗಿದ್ದ ಹೇಮರಾಜ್ ಎಲ್ಲೂ ಕಾಣ್ತಿಲ್ಲ. ಹೀಗಾಗಿ ಅವನೇ ಕೊಲೆ ಮಾಡಿದ್ದಾನೆ ಅಂತಾನೆ ಎಲ್ರು ಮೊದಲಿಗೆ ಅನ್ಕೊಂಡಿದ್ರು. ಹೇಮರಾಜ್ಗಾಗಿ ಪೊಲೀಸರು ಹುಡುಕಾಡ್ತಾ ಇರುವಾಗಲೇ ಆರುಷಿ ಸತ್ತ 5-6 ದಿನಗಳ ಬಳಿಕ ಇವರ ಮನೆಯ ಮೇಲಿನ ಮಹಡಿಯಿಂದ ಏನೋ ಕೊಳೆತ ವಾಸನೆ ಬರ್ತಿದೆ ಅಂತ ಗಮನಿಸಿದ ಪೊಲೀಸರು ಮೇಲಿನ ಮಹಡಿಗೆ ಹೋಗಿ ನೋಡಿದ್ರು. ಆದ್ರೆ ಅಲ್ಲಿ ಇವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹೇಮರಾಜ್ನ ಸಹ ಚಾಕುವಿನಿಂದ ಚುಚ್ಚಿ ಕೊಲ್ಲಲಾಗಿತ್ತು. ಇದರಿಂದ ಪೊಲೀಸರಿಗೆ ಹೇಮರಾಜ್ ಕೊಲೆ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಬಳಿಕ ಪೊಲೀಸರ ಕಣ್ಣು ಆರುಷಿ ಪೋಷಕರ ಮೇಲೆ ಬಿದ್ದಿತ್ತು. ಮನೆಯಲ್ಲಿದ್ದಿದ್ದು ಕೇವಲ 4 ಜನ. ಅದರಲ್ಲಿ 2 ಮೃತಪಟ್ಟಿದ್ರೆ ಇನ್ನಿಬ್ರು ಬದುಕಿದ್ದಾರೆ. ಹೀಗಾಗಿ ನೀವೇ ಅವರನ್ನ ಬೇಕು ಅಂತ ಆರುಷಿ ಪೋಷಕರನ್ನ ಪೊಲೀಸರು ಬಂಧಿಸಿದ್ರು. ಆದ್ರೆ ಆರುಷಿ ಪೋಷಕರು ಈ ಕೊಲೆಯನ್ನ ನಾವು ಮಾಡಿಲ್ಲ ಅಂತ ಹೇಳಿದ್ರು. ಪೊಲೀಸರು ಇವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆರುಷಿ ಕೊಲೆ ಕೇಸ್ ತನಿಖೆ ನಡೆಸಿದ ಪೊಲೀಸರು ಕೋರ್ಟ್ ನಲ್ಲಿ ಹೇಳಿದ್ದು ಹೀಗೆ: ರಾಜೇಶ್ ಮತ್ತು ನೂಪುರ್ ಇಬ್ರು ಡಾಕ್ಟರ್ಗಳಾಗಿದ್ರು. ಇವರು ಯಾವಾಗ್ಲೂ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ರು. ಆಗ ಒಂಟಿಯಾಗಿದ್ದ ಮಗಳು ಆರುಷಿಯನ್ನ ಹೇಮರಾಜ್ ನೋಡ್ಕೊಳ್ತಿದ್ದ. ಹದಿಹರೆಯದ ಆರುಷಿ ಹೇಮರಾಜ್ ತೋರಿಸ್ತಿದ್ದ ಪ್ರೀತಿಯಿಂದ ಆತನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿದ್ಲು. ಇವರ ನಡುವೆ ಅಕ್ರಮ ಸಂಬಂಧ ಇದ್ದು ದಿನ ರಾತ್ರಿ ರೂಮಲ್ಲಿ ಹೇಮರಾಜ್ ಹಾಗೂ ಆರುಷಿ ದೈಹಿಕವಾಗಿ ಒಂದಾಗ್ತಿದ್ರು. ಕೊಲೆ ನಡೆದ ದಿನ ರಾತ್ರಿ 11 ಗಂಟೆವರೆಗೂ ಆರುಷಿ ತಂದೆ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಬ್ಯುಸಿಯಾಗಿದ್ದ. ಆತ ಕುಡಿತಿದ್ದ ವಿಸ್ಕಿ ಖಾಲಿಯಾದ ಕಾರಣ ಹಾಲ್ಗೆ ಬಂದಿದ್ದ. ಆಗ ಆರುಷಿ ರೂಮ್ ನಿಂದ ನರಳಾಟದ ಶಬ್ದ ಕೇಳಿ ಬಂದಿತ್ತು. ತಕ್ಷಣವೇ ಆರುಷಿ ತಂದೆ ರಾಜೇಶ್ ಮಗಳ ರೂಮ್ಗೆ ನುಗ್ಗಿದ್ದ. ಆಗ ಕೆಲಸಗಾರ ಹೇಮರಾಜ್ ಮತ್ತೆ ಆರುಷಿ ದೈಹಿಕ ಸಂಪರ್ಕದಲ್ಲಿದ್ರು. ಮಗಳನ್ನ ಆ ಸ್ಥಿತಿಯಲ್ಲಿ ನೋಡಿ ಸಹಿಸಲಾಗದೆ ಆರುಷಿ ತಂದೆ ಗಾಲ್ಫ್ ಬ್ಯಾಟ್ ನಿಂದ ಹೇಮರಾಜ್ ತಲೆಗೆ ಹೊಡೆದಿದ್ದ. ಬಳಿಕ ಮಗಳು ಆರುಷಿ ತಲೆಗೂ ಹೊಡೆದಿದ್ದ. ಇಬ್ಬರ ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಇಬ್ರು ಮೂರ್ಛೆ ಹೋಗಿದ್ರು. ಬಳಿಕ ಇಬ್ರು ಜೊತೆಗಿದ್ರೆ ಅನುಮಾನ ಬರುತ್ತೆ ಅಂತ ಹೇಮರಾಜ್ನನ್ನ ಮಹಡಿ ಮೇಲಕ್ಕೆ ಸಾಗಿಸಿದ್ರು. ನಂತರ ಆತನ ಕತ್ತು ಕೊಯ್ದು ಕೊಲೆ ಮಾಡಲಾಗಿತ್ತು. ಇದಾದ ಮೇಲೆ ಆರುಷಿಯ ಕತ್ತನ್ನ ಸಹ ಕೊಯ್ದು ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ಕೋರ್ಟ್ನಲ್ಲಿ ಹೇಳಿದ್ರು. ಪೊಲೀಸರು ಹೇಳಿದ ಈ ಕತೆಗೆ ಸಾಕ್ಷಿಗಳನ್ನ ಸಹ ಕೊಟ್ಟಿದ್ರು. ಹೇಮರಾಜ್ ಬಾಡಿಯನ್ನ ಶಿಫ್ಟ್ ಮಾಡೋಕೆ ಟ್ರೈ ಮಾಡಿದ್ರು. ಅದು ಸಾಧ್ಯವಾಗದೆ ಮಹಡಿ ಮೇಲಕ್ಕೆ ಬಾಡಿನ ಶಿಫ್ಟ್ ಮಾಡಿದ್ರು. ಇದಕ್ಕೆ ಪ್ರಮುಖ ಸಾಕ್ಷಿ ಆರುಷಿ ತಂದೆ ರೂಮಲ್ಲಿತ್ತು. ಇವರ ಮನೆಯ ವೈಫೈ ರೌಟರ್ ರಾತ್ರಿ 12 ಗಂಟೆಯಿಂದ 6 ಗಂಟೆವರೆಗೂ ಹಲವು ಸಲ ಆನ್ ಆಫ್ ಆಗಿತ್ತು. ಇವರು 11 ಗಂಟೆಗೆ ಮಲಗಿದ್ರೆ ರೌಟರ್ನ ಯಾರು ಆನ್ ಮಾಡ್ತಾರೆ ಅನ್ನೋದು ಪೊಲೀಸರ ಪ್ರಶ್ನೆಯಾಗಿತ್ತು. ಆರುಷಿ ರೂಮ್ಗೂ ಹಾಗೂ ಆಕೆಯ ಪೋಷಕರ ರೂಮ್ಗೂ 20 ಅಡಿ ದೂರವೂ ಇರಲಿಲ್ಲ. ಮಗಳ ಕೊಲೆ ನಡೀತಿದ್ರೆ ಅವಳ ಕಿರುಚಾಟ ಕೇಳಿ ಸಹ ಆರುಷಿ ರೂಮ್ ಹತ್ರ ಇವರು ಬಂದಿರಲಿಲ್ಲ. ಹೀಗಾಗಿ ಈಕೆಯ ಪೋಷಕರೇ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಕೋರ್ಟ್ಗೆ ಹೇಳಿದ್ರು. ಆದ್ರೆ ಪೊಲೀಸರು ಹೇಳಿದ ಕತೆಗೆ ಯಾವುದೇ ಸಾಕ್ಷ್ಯಾಧಾರಗಳಿರಲಿಲ್ಲ. ಪೊಲೀಸರ ವಾದ ಕೇವಲ ಊಹಾಪೋಹ ಎಂದ ಕೋರ್ಟ್ ಕೇಸ್ನ ಸಿಬಿಐ ಹೆಗಲಿಗೆ ಹಾಕಿತ್ತು. ಕೊಲೆ ನಡೆದ 50 ದಿನಗಳ ಬಳಿಕ ಆರುಷಿ ಪೋಷಕರು ಜೈಲಿನಿಂದ ಬೇಲ್ ಮೇಲೆ ರಿಲೀಸ್ ಆಗಿದ್ರು. ಆರುಷಿ ಕೇಸ್ನ ಸಿಬಿಐ ಕೈಗೆತ್ತಿಕೊಳ್ತಿದ್ದಂತೆ ಮೊದಲಿಗೆ ಪ್ರಮುಖ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿತ್ತು. ಮೊದಲಿಗೆ ಸಿಬಿಐ ಟೀಮ್ ಸಹ ಈ ಕೊಲೆಯನ್ನ ಆರುಷಿ ತಂದೆ ರಾಜೇಶ್ ಮಾಡಿರೋದು ಅಂತಾನೆ ಅನುಮಾನ ಪಟ್ಟಿದ್ರು. ಇದಕ್ಕೆ ಕಾರಣ ಹೇಮರಾಜ್ ಬಾಡಿ ಸಿಕ್ಕ ಜಾಗದಲ್ಲಿ ಮದ್ಯದ ಬಾಟಲ್ ಸಿಕ್ಕಿತ್ತು. ಹೇಮರಾಜ್ ಸಿಗರೆಟ್ ಸೇತ್ತಿದ್ದ. ಆದ್ರೆ ಆತನಿಗೆ ಮದ್ಯ ಸೇವಿಸುವ ಅಭ್ಯಾಸವಿರಲಿಲ್ಲ. ಆದ್ರೆ ಹೇಮರಾಜ್ ಬಾಡಿ ಸಿಕ್ಕ ಜಾಗದಲ್ಲಿ ಮದ್ಯದ ಬಾಟಲ್ ಮತ್ತು 2 ಗ್ಲಾಸ್ಗಳು ಸಿಕ್ಕಿದ್ವು. ಇಲ್ಲಿಂದ ಹೇಮರಾಜ್ ಆಪ್ತರ ಮೇಲೆ ಸಿಬಿಐ ಕಣ್ಣು ಬೀಳುತ್ತೆ. ಹೇಮರಾಜ್ ಆಪ್ತರು ಯಾರು ಅಂತ ವಿಚಾರಿಸ್ತಾರೆ. ಆಗ
ಆರುಷಿ ತಂದೆ ರಾಜೇಶ್ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿದ್ದ ಕೃಷ್ಣ ಮತ್ತೆ ರಾಜ್ಕುಮಾರ್ ಹೆಸರುಗಳನ್ನ ಬಾಯ್ಬಿಟ್ಟಿದ್ದ. ತಕ್ಷಣವೇ ಸಿಬಿಐ ಕೃಷ್ಣ ಮತ್ತೆ ರಾಜ್ಕುಮಾರ್ನ ವಶಕ್ಕೆ ಪಡೆದು ವಿಚಾರಿಸಿದ್ರು. ಇಲ್ಲಿ ಸಿಬಿಐಗೆ ಇನ್ನೆರಡು ಕ್ಲೂ ಸಿಕ್ಕಿತ್ತು. ಕೃಷ್ಣ ಬಳಸ್ತಿದ್ದ ದಿಂಬಿನ ಕವರ್ ನಲ್ಲಿ ರಕ್ತದ ಕಲೆಗಳಿತ್ತು. ಜೊತೆಗೆ ಒಂದು ಹರಿತವಾದ ಚಾಕು ಸಹ ಸಿಬಿಐ ಟೀಮ್ಗೆ ಸಿಕ್ಕಿತ್ತು. ಈ ರಕ್ತದ ಕಲೆಗಳು ಯಾರದ್ದು ಅಂತ ಕಂಡು ಹಿಡಿಯೋಕೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರು. ಸಿಬಿಐ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿತ್ತು. ಎಷ್ಟೇ ವಿಚಾರಣೆ ನಡೆಸಿದ್ರು ಕೃಷ್ಣ ಹಾಗೂ ರಾಜ್ಕುಮಾರ್ ಏನೇನನ್ನು ಬಾಯ್ಬಿಟ್ಟಿರ್ಲಿಲ್ಲ. ಇದೇ ಟೈಮಲ್ಲಿ ಸಿಬಿಐ ಕೋರ್ಟ್ ಪರ್ಮಿಷನ್ ತಗೊಂಡು ಇಬ್ಬರಿಗೂ ನಾರ್ಕೋ ಟೆಸ್ಟ್ ಮಾಡಿದ್ರು. ಈ ಟೆಸ್ಟ್ ನ ಆಧಾರವಾಗಿಟ್ಕೊಂಡು ಸಿಬಿಐ ಕೋರ್ಟ್ಗೆ ಹೇಳಿದ್ದು ಹೀಗೆ: ಆರುಷಿ ತಂದೆ ರಾಜೇಶ್ ನಡೆಸ್ತಿದ್ದ ಕ್ಲಿನಿಕ್ ನಲ್ಲಿ ಕೃಷ್ಣ ಮತ್ತೆ ರಾಜ್ಕುಮಾರ್ ಅನ್ನೋ ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡ್ತಿದ್ರು. ಕೃಷ್ಣ ಕಾಂಪೌಂಡರ್ ಆಗಿದ್ರೆ ರಾಜ್ಕುಮಾರ್ ಆರುಷಿ ತಂದೆ ಕಾರ್ನ ಡ್ರೈವರ್ ಆಗಿದ್ದ. ಘಟನೆ ನಡೆಯೋದಕ್ಕೂ ಒಂದು ವಾರ ಮೊದಲು ಕೃಷ್ಣ ಕ್ಲಿನಿಕ್ ನಲ್ಲಿ ಏನೋ ಎಡವಟ್ಟು ಮಾಡಿದ್ದ ಅಂತ ರಾಜೇಶ್ ಕೃಷ್ಣಗೆ ಹಿಗ್ಗಾಮುಗ್ಗ ಬೈದಿದ್ದ. ಅಲ್ಲದೆ ಕ್ಲಿನಿಕ್ ನಲ್ಲಿದ್ದ ಎಲ್ಲರ ಮುಂದೆ ಕೃಷ್ಣಗೆ ಅವಮಾನ ಮಾಡಿದ್ದ. ಇದರಿಂದ ಹೇಗಾದ್ರೂ ಮಾಡಿ ರಾಜೇಶ್ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಕೃಷ್ಣ ಹೊಂಚು ಹಾಕಿದ್ದ. ಮೇ 15ರಂದು ಹೇಮರಾಜ್ ರೂಮ್ ಅಲ್ಲಿ ಯಾರಿಗೂ ಗೊತ್ತಾಗದಂತೆ ಪಾರ್ಟಿ ಮಾಡಿದ್ರು. ಆಗ ರಾಜ್ಕುಮಾರ್ ನನಗೆ ಆರುಷಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದ. ಅಲ್ಲದೆ ಆರುಷಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದ. ಇದರಿಂದ ಹೇಮರಾಜ್ ಹಾಗೂ ರಾಜ್ಕುಮಾರ್ ನಡುವೆ ಸಣ್ಣ ಗಲಾಟೆ ನಡೆಯುತ್ತೆ. ಇದೇ ಟೈಮಲ್ಲಿ ಇವರು ಸೇವಿಸಿದ ಮದ್ಯ ಖಾಲಿಯಾಗಿತ್ತು. ಆಗ ಕೃಷ್ಣ ಹಾಗೂ ರಾಜ್ಕುಮಾರ್ ಹೇಮರಾಜ್ಗೆ ಹಾಲ್ನಲ್ಲಿರೋ ಮದ್ಯವನ್ನ ತರೋದಕ್ಕೆ ಹೇಳಿದ್ದ. ಆಗ ಹೇಮರಾಜ್ ಮದ್ಯ ತರೋದಕ್ಕೆ ಅಂತ ಹಾಲ್ಗೆ ಬಂದಿದ್ದ. ಹೇಮರಾಜ್ ಎದ್ದು ಹೋಗ್ತಿದ್ದಂತೆ ಕೃಷ್ಣ ಹಾಗೂ ರಾಜ್ಕುಮಾರ್ ಆರುಷಿ ಮಲಗಿದ್ದ ರೂಮ್ಗೆ ನುಗ್ಗಿದ್ರು. ಆರುಷಿಯನ್ನ ಎಳೆದಾಡಲು ಪ್ರಯತ್ನಿಸಿದ್ರು. ಇದರಿಂದ ಆರುಷಿ ಕಿರುಚಾಡಿದ್ಲು. ಆರುಷಿ ಕಿರುಚಾಟ ಕೇಳಿ ಹೇಮರಾಜ್ ಅಲ್ಲಿಗೆ ಓಡಿ ಬಂದಿದ್ದ. ಆಗ ಕೃಷ್ಣ ಹಾಗೆ ರಾಜ್ಕುಮಾರ್ಗೆ ಆರುಷಿ ರೂಮಿಂದ ಹೊರಟು ಹೋಗುವಂತೆ ಹೇಳಿದ್ದ. ಇಲ್ಲದಿದ್ರೆ ನಾನು ಆರುಷಿ ತಂದೆಗೆ ವಿಷಯವನ್ನ ಹೇಳ್ತೀನಿ ಅಂತಾನು ಎಚ್ಚರಿಸಿದ್ದ. ಹೇಮರಾಜ್ ಮಾತನ್ನ ಕೃಷ್ಣ ಹಾಗೂ ರಾಜ್ಕುಮಾರ್ ಕೇಳದಿದ್ದಾಗ ತನ್ನ ಫ್ಲಾಟ್ ಕೆಳಗಿದ್ದ ವಿಜಯ್ ಎಂಬಾತನ ಸಹಾಯ ಕೇಳೋದಕ್ಕೆ ಹೇಮರಾಜ್ ಅಲ್ಲಿಂದ ಹೊರಟು ಹೋಗಿದ್ದ. ಆಗ ಆರುಷಿ ಮತ್ತೆ ಕಿರುಚಾಡಿದ್ಲು. ತಕ್ಷಣವೇ ಕೃಷ್ಣ ತನ್ನ ಜೇಬಲ್ಲಿದ್ದ ಕತ್ತಿಯಿಂದ ಆರುಷಿ ತಲೆಗೆ ಹೊಡೆದಿದ್ದ. ಈ ಹೊಡೆತಕ್ಕೆ ಆರುಷಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಇತ್ತ ಹೇಮರಾಜ್ ವಿಜಯ್ನ ಕರ್ಕೊಂಡು ಬಂದಿದ್ದ. ಆರುಷಿಯನ್ನ ರಕ್ತದ ಮಡುವಿನಲ್ಲಿ ನೋಡ್ತಿದ್ದಂತೆ ವಿಜಯ್ ಅಲ್ಲಿಂದ ಓಡಿ ಹೋಗಿದ್ದ. ಆರುಷಿ ಪೋಷಕರು ಮಲಗಿದ್ದ ರೂಮಲ್ಲಿ ಎಸಿ ಸೌಂಡ್ ಜಾಸ್ತಿ ಇತ್ತು. ಹೀಗಾಗಿ ಆರುಷಿ ರೂಮಲ್ಲಿ ಏನು ನಡೀತಿದೆ ಅಂತ ಇವರಿಗೆ ಗೊತ್ತಾಗ್ಲಿಲ್ಲ. ಆಗ ರಾಜ್ಕುಮಾರ್ ಹೇಮರಾಜ್ನ ಮನವೊಲಿಸೋದಕ್ಕೆ ಮುಂದಾಗಿದ್ದ. ಇಲ್ಲಿ ಮಾತನಾಡಿದ್ರೆ ಆರುಷಿ ಪೋಷಕರಿಗೆ ಕೇಳಿಸುತ್ತೆ ಅಂತ ಮೂವರು ಮೇಲಿನ ಫ್ಲೋರ್ಗೆ ಹೋಗಿದ್ರು. ಎಷ್ಟೇ ಟ್ರೈ ಮಾಡಿದ್ರು ಹೇಮರಾಜ್ ಈ ವಿಷಯವನ್ನ ಆರುಷಿ ತಂದೆಗೆ ಹೇಳ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದ. ಆಗ ಕೃಷ್ಣ ಮತ್ತದೇ ಕತ್ತಿಯಿಂದ ಹೇಮರಾಜ್ ತಲೆಗೆ ಹೊಡೆದಿದ್ದ. ಬಳಿಕ ಹೇಮರಾಜ್ ಕತ್ತು ಕೊಯ್ದಿದ್ದ. ಆರುಷಿ ರೂಮ್ಗೆ ಬಂದು ಅವಳ ಕತ್ತನ್ನ ಸಹ ಸೀಳಿದ್ರು ಅಂತ ನಾರ್ಕೋ ಟೆಸ್ಟ್ ಆಧಾರದಲ್ಲಿ ಸಿಬಿಐ ಕೃಷ್ಣ ಹಾಗೆ ರಾಜ್ಕುಮಾರ್ನ ಕೊಟ್ಟ ಸ್ಟೇಟ್ಮೆಂಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಆದರೆ ಕೋರ್ಟ್ ನಾರ್ಕೋ ಟೆಸ್ಟ್ ನ ಸಾಕ್ಷಿ ಅಂತ ಅಂಗೀಕರಿಸೋದಿಲ್ಲ. ಹೀಗಾಗಿ ಈ ಕೇಸ್ನ ಇನ್ನೊಂದು ಸಿಬಿಐ ಟೀಮ್ ಹೆಗಲಿಗೆ ಕೋರ್ಟ್ ವಹಿಸಿತ್ತು. ಸಿಬಿಐನ ಎರಡನೇ ತಂಡ ಸಹ ಪೊಲೀಸರು ಹೇಳಿದ್ದನ್ನೇ ಹೇಳಿದ್ರು. ಆರುಷಿ ರಾತ್ರಿ ವೇಳೆ ಅವಳ ಲ್ಯಾಪ್ಟಾಪ್ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಿದ್ಲು. ಆರುಷಿ ಜೊತೆ ಸಲುಗೆಯಿಂದ ಇದ್ದ ಹೇಮರಾಜ್ನ ಜೊತೆ ಆರುಷಿ ಅಕ್ರಮ ಸಂಬಂಧವನ್ನ ಬೆಳೆಸಿದ್ಲು. ಘಟನೆ ನಡೆದ ರಾತ್ರಿ ಹೇಮರಾಜ್ ಆರುಷಿ ದೈಹಿಕ ಸಂಪರ್ಕದಲ್ಲಿದ್ರು. ಇದನ್ನ ನೋಡಿದ ಆರುಷಿ ತಂದೆ ಇವರನ್ನ ಸಾಯಿಸಿದ ಅಂತ ಹೇಳಿದ್ರು. ಸಿಬಿಐ ಆರುಷಿ ತಂದೆ ರಾಜೇಶ್ ಹಾಗೂ ತಾಯಿ ನೂಪುರ್ಗೂ ಸಹ ನಾರ್ಕೋ ಟೆಸ್ಟ್ ನ ಮಾಡಿದ್ರು. ಆದ್ರೆ ಈ ಟೆಸ್ಟ್ ನಲ್ಲಿ ನಾವು ಏನು ತಪ್ಪು ಮಾಡಿಲ್ಲ ಅಂತ ಆರುಷಿ ಪೋಷಕರು ಹೇಳಿದ್ರು. ಮೊದಲೇ ಡಾಕ್ಟರ್ಗಳಾಗಿದ್ದ ಕಾರಣ ನಾರ್ಕೋ ಟೆಸ್ಟ್ ನಿಂದ ತಪ್ಪಿಸಿಕೊಳ್ಳೋದು ಇವರಿಗೆ ಗೊತ್ತಿದ್ರಿಂದ ಸುಳ್ಳು ಹೇಳ್ತಿದ್ದಾರೆ ಅಂತ ಸಿಬಿಐ ಕೋರ್ಟ್ ನಲ್ಲಿ ಹೇಳಿತ್ತು. ಈ ವೇಳೆ ಕೃಷ್ಣ ಹಾಗೆ ರಾಜ್ಕುಮಾರ್ನ ಕೋರ್ಟ್ ರಿಲೀಸ್ ಮಾಡಿತ್ತು. ಆದ್ರೆ ಆರುಷಿ ಕೊಲೆ ಮಾಡಿದ್ದು ಯಾರು ಅನ್ನೋದನ್ನ ಕಂಡು ಹಿಡಿಯೋದ್ರಲ್ಲಿ ಸಿಬಿಐನ ಎರಡು ಟೀಮ್ಗಳು ಕೂಡ ವಿಫಲವಾಗಿದ್ವು. ಇನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ 2017ರಲ್ಲಿ ಆರುಷಿ ಪೋಷಕರನ್ನ ಕೋರ್ಟ್ ಈ ಕೇಸ್ನಲ್ಲಿ ಖುಲಾಸೆಗೊಳಿಸಿ ರಿಲೀಸ್ ಮಾಡಿತ್ತು. ಇಲ್ಲಿ ಆರುಷಿ ಕೊಲೆಗೆ ಸಾಲ್ವ್ ಆಗದೆ ಇರೋದಕ್ಕೆ ಪೊಲೀಸರ ಮೈಗಳ್ಳತನವೇ ಕಾರಣ ಅಂತ ಅನ್ಬಹುದು. ಯಾಕಂದ್ರೆ ಆರುಷಿ ಕೊಲೆ ನಡೆದ ದಿನ ಪೊಲೀಸರು ಮೀಡಿಯಾ ಹಾಗೂ ಸುತ್ತಮುತ್ತಲಿನ ಜನರನ್ನ ಅವರ ಮನೆಗೆ ಬಿಟ್ಟಿದ್ರು. ಇದೇ ಟೈಮಲ್ಲಿ ಸಾಕ್ಷ್ಯಾಧಾರಗಳು ನಾಶವಾಗಿದ್ವು. ಅದರ ಬದಲು ಹತ್ಯೆ ನಡೆದ ಜಾಗವನ್ನ ಸರಿಯಾಗಿ ಸೀಲ್ ಮಾಡಿ ಫಾರೆನ್ಸಿಕ್ ತಂಡದ ಸಹಾಯ ತೆಗೆದುಕೊಂಡು ಫಿಂಗರ್ ಪ್ರಿಂಟ್ಸ್ ಹಾಗೂ ರಕ್ತದ ಕಲೆಗಳನ್ನ ಪರಿಶೀಲನೆ ನಡೆಸಿದ್ದಿದ್ರೆ ಕೊಲೆಗಾರ ಯಾರು ಅಂತ ಅವತ್ತೇ ಗೊತ್ತಾಗಿ ಹೋಗ್ತಿತ್ತು. ಅಲ್ಲದೆ ಕೊಲೆ ನಡೆದ ಮನೆಯನ್ನ ಪೊಲೀಸರು ಸರಿಯಾಗಿ ಚೆಕ್ ಮಾಡಿರಲಿಲ್ಲ. ಒಂದು ವೇಳೆ ಪೊಲೀಸರು ಆರುಷಿ ಮನೆಯನ್ನ ಸರಿಯಾಗಿ ಹುಡುಕಿದ್ದಿದ್ರೆ ಹೇಮರಾಜ್ನ ಬಾಡಿ ಸಹ ಅವತ್ತೇ ಸಿಕ್ಕಿರ್ತಿತ್ತು. ಆದರೆ ಹೇಮರಾಜ್ ಬಾಡಿ ಕೊಳೆತು ವಾಸನೆ ಬರೋವರೆಗೂ ಪೊಲೀಸರು ಮನೆಯನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿರಲಿಲ್ಲ. ಹೀಗಾಗಿ ಪೊಲೀಸರ ಬೇಜವಾಬ್ದಾರಿಯಿಂದಲೇ ಆರುಷಿ ಕೊಲೆ ಕೇಸ್ ನಡೆದು 17 ವರ್ಷವಾದರೂ ಈವರೆಗೂ ಈ ಕೊಲೆ ಮಾಡಿದ್ದು ಯಾರು ಅಂತ ಕಂಡು ಹಿಡಿಯೋಕೆ ಆಗ್ಲಿಲ್ಲ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.